ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ತಮಗೆ ಏನು ಮಾಹಿತಿನ ತಿಳಿಸ್ಕೊಡ್ತಿದ್ದೀನಿ ಅಂತಂದರೆ, ಏನು ರಾಜ್ಯದಲ್ಲಿ SIR ಪ್ರಕ್ರಿಯೆನ ಪ್ರಾರಂಭ ಆಗಿ 10 ದಿನಗಳ ಆದರೂ ಕೂಡ ಇನ್ನೂ ಕೂಡ SIR ಫಾರ್ಮ್ನ ಯಾವ ರೀತಿ ಭರ್ತಿ ಮಾಡಬೇಕು ಅಂತ ಇನ್ನೂ ಭಾಳಷ್ಟು ಜನರಿಗೆ ಗೊಂದಲನ ಇರುವಂಥದ್ದು. ಮತ್ತು ಇನ್ನೂ ಕೆಲವೊಂದಿಷ್ಟು ಜನರು ಏನು ಮಾಡಿದ್ದಾರೆ ಅಂತಂದರೆ, ಫಾರಮ್ನ ತಪ್ಪಾಗಿ ಭರ್ತಿಗಳನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ವೀಕ್ಷಕರೇ, ಈ ವಿಡಿಯೋದಲ್ಲಿ ಮಹಿಳೆಯರು ಯಾವ ರೀತಿ SIR ಎನ್ಯುಮರೇಷನ್ ಫಾರ್ಮ್ನ ಭರ್ತಿ ಮಾಡೋದು ಅಂತ ಕ್ಲಿಯರಾಗಿ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕೆಂತಂದರೆ ಕೆಲವೊಬ್ಬರು ಕಮೆಂಟ್ಗಳನ್ನ ಮಾಡಿದರು, ಮಹಿಳೆಯರು ಯಾವ ರೀತಿ SIR ಎನ್ಯುಮರೇಷನ್ ಫಾರ್ಮ್ನ ಭರ್ತಿ ಮಾಡೋದು ಅಂತ ಕೇಳ್ತಾ ಇದ್ರು. ತಮಗೆ ಕ್ಲಿಯರಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ. SIR ಎನ್ಯುಮರೇಷನ್ ಫಾರ್ಮ್ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ವೀಕ್ಷಕರೇ, ಈ ಒಂದು SIR ಎನ್ಯುಮರೇಷನ್ ಫಾರ್ಮಲ್ಲಿ ಮೊದಲನೇ ಇಲ್ಲಿ ಮೇಲ್ಗಡೆ ಒಂದು 5 ಬಾಕ್ಸ್ಗಳು ಕಾಣ್ತಾ ಇರುವಂಥದ್ದು. ಮೊದಲನೇ ಬಾಕ್ಸಲ್ಲಿ ನಿಮ್ಮ ಒಂದು ಹೆಸರಿರುತ್ತೆ, ಎರಡನೇ ಬಾಕ್ಸಲ್ಲಿ ಕ್ರಮ ಸಂಖ್ಯೆ ಮತ್ತು ವಿಧಾನಸಭಾ ಕ್ಷೇತ್ರದ ಹೆಸರಿರುತ್ತೆ, ಮೂರನೇ ಬಾಕ್ಸಲ್ಲಿ ಏನಿದೆ ನಿಮ್ಮ ಒಂದು QR ಕೋಡ್ ಇರುತ್ತೆ, ನಾಲ್ಕನೇ ಬಾಕ್ಸಲ್ಲಿ ನಿಮ್ಮ ಒಂದು ಫೋಟೋ ಇರುತ್ತೆ, ಐದನೇ ಬಾಕ್ಸಲ್ಲಿ ಇತ್ತೀಚಿನ ಭಾವಚಿತ್ರ ಒಂದು ಲಗತ್ತಿಸುವ ಬಾಕ್ಸ್ನೇ ಇರುವಂಥದ್ದು. 5 ಬಾಕ್ಸ್ಗಳು ಮೇಲೆ ಇರುವಂಥದ್ದು. ಪ್ರತಿಯೊಬ್ಬ ಮತದಾರರಿಗೂ ಕೂಡ ಸರ್ಕಾರದ ಕಡೆಯಿಂದ 2 ಫಾರ್ಮ್ಗಳನ್ನು ಅವರ ಒಂದು ಹೆಸರಿಗೆ ಬಂದಿರುವಂಥದ್ದು. ಅಂತಂದರೆ 2 ಫಾರ್ಮ್ಗಳನ್ನು ಪ್ರತಿಯೊಬ್ಬ ಮತದಾರರಿಗೂ ಕೂಡ ಸರ್ಕಾರದ ಕಡೆಯಿಂದ ಪ್ರಿಂಟಾಗಿ ಬಂದಿರುವಂಥದ್ದು. 2 ಫಾರ್ಮಲ್ಲಿ ಒಂದನ್ನು ನೀವು ಇಟ್ಕೊಳ್ಬೇಕು, ಇನ್ನೊಂದನ್ನು BLO ಅವರಿಗೆ ಕೊಡಬೇಕು. ಅಂತಂದರೆ ಈ ಒಂದು ಫಾರ್ಮ್ನ ಭರ್ತಿ ಮಾಡಿ BLO ಅವರಿಗೆ ಒಂದು ಫಾರ್ಮ್ನ ಕೊಡಬೇಕು, ಇನ್ನೊಂದು ಅಕ್ನಾಲಜ್ಮೆಂಟ್ ಇರುತ್ತೆ, ಅದನ್ನು ನೀವು ಇಟ್ಕೊಳ್ಬೇಕಾಗುತ್ತೆ. ಹಾಗಾದರೆ ವೀಕ್ಷಕರೇ, ಈ ಒಂದು SIR ಎನ್ಯುಮರೇಷನ್ ಫಾರ್ಮ್ನ ತುಂಬೋದು ಯಾವ ರೀತಿ, ಮಹಿಳೆಯರು 2002ರ ಲಿಸ್ಟಲ್ಲಿ ಇರುವಂಥ ಮಹಿಳೆಯರು ಯಾವ ರೀತಿ ತುಂಬಬೇಕು, ಫಾರ್ಮ್ನ ಭರ್ತಿ ಮಾಡಬೇಕು, ಅದರ ಜೊತೆಗೆ 2002ರ ನಂತರದಲ್ಲಿ ಮತದಾರರ ಪಟ್ಟಿಯಲ್ಲಿ ಹೆಸರನ್ನು ಸೇರಿಸಿದಂಥ ಮಹಿಳೆಯರು ಯಾವ ರೀತಿ SIR ಎನ್ಯುಮರೇಷನ್ ಫಾರ್ಮ್ನ ಭರ್ತಿ ಮಾಡಬೇಕು ಅಂತಂದ್ರೆ ತಿಳಿಸ್ಕೊಡ್ತಾಯಿದ್ದೀನಿ. ವೀಕ್ಷಕರೇ, ನೀವು ಏನಾದರೂ 2002ರ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಒಂದು ಹೆಸರು ಇತ್ತು ಅಂತಂದರೆ ಅಂತಹ ಮಹಿಳೆಯರು ಏನು ಮಾಡಬೇಕು ಅಂತಂದರೆ, ಇಲ್ಲಿ ಸೆಲ್ಫ್ ಮ್ಯಾಪಿಂಗ್ ಮಾಡ್ಕೊಳ್ಳೋದಿರುತ್ತೆ. ಈ ಮೊದಲನೇ ಬಾಕ್ಸ್ ಏನಿದೆ, ನೀವು ವೀಕ್ಷಕರೇ ಈ ಒಂದು ಮೊದಲನೇ ಬಾಕ್ಸಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಯಾರೆಲ್ಲ 2002ರ ಮತದಾರರ ಪಟ್ಟಿಯಲ್ಲಿ ಹೆಸರಿರುತ್ತೆ ಅಂಥವರು ಈ ಫಸ್ಟ್ ಭಾಗ ಏನಿದೆ, ಈ ಒಂದು ಫಸ್ಟ್ ಭಾಗನ ಫಿಲ್ ಮಾಡೋದಾಗಿರುತ್ತೆ. ಇಲ್ಲಿ ತಮಗೆ ಕ್ಲಿಯರಾಗಿ ಮಾಹಿತಿನ ತಿಳಿಸ್ಕೊಡ್ತಾಯಿದ್ದೀನಿ, ನೋಡ್ಕೋಬೋದು. ಮೊದಲನೇದಾಗಿ ಮತದಾರರು ಏನು ಮಾಡಬೇಕು ಅಂತಂದರೆ, 2002ರ ಮತದಾರರ ಪಟ್ಟಿಯಲ್ಲಿ ಯಾವ ರೀತಿ ಹೆಸರಿದೆ ಅದೇ ರೀತಿಯಾಗಿ ಮಹಿಳೆಯರು ಇಲ್ಲಿ ಹೆಸರನ್ನ ಬರೀಬೇಕಾಗುತ್ತೆ ಮತ್ತು ಫಿಲ್ ಮಾಡಬೇಕಾಗುತ್ತೆ. ಎರಡನೇದಾಗಿ 2002ರ ಮತದಾರರ ಪಟ್ಟಿಯಲ್ಲಿ ವೋಟರ್ ID ಕಾರ್ಡ್ ನಂಬರ್ ಇರುತ್ತೆ, ಆ ಒಂದು ನಂಬರ್ ಇದ್ದರೆ ಇಲ್ಲಿ ಎಂಟ್ರಿ ಮಾಡಿ, ಇಲ್ಲ ಅಂತಂದರೆ ಇದು ಐಚ್ಛಿಕವಾಗಿರುತ್ತೆ, ಲಭ್ಯವಿಲ್ಲದಲ್ಲಿ ಮಾತ್ರ ಎಂಟ್ರಿ ಮಾಡಿ, ಇಲ್ಲ ಅಂತಂದರೆ ಹಾಗೆ ಬಿಡಬಹುದು. ಅದೇ ರೀತಿಯಾಗಿ ಸಂಬಂಧಿ ಹೆಸರು ಅಂತ ಇರುತ್ತೆ. 2002ರಲ್ಲಿ ನಿಮ್ಮ ಒಂದು ಏನು ಮತದಾರರ ಲಿಸ್ಟ್ ಇರುತ್ತೆ 2002ರದ್ದು, ಆ ಒಂದು ಲಿಸ್ಟಲ್ಲಿ ಸಂಬಂಧಿ ಹೆಸರು ಏನಿದೆ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಸಂಬಂಧಿ ಹೆಸರು ಏನಿದೆ ಆ ಒಂದು ಹೆಸರನ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಅದಾದ ನಂತರ ಸಂಬಂಧ, ಅವರು ಏನು ಗಂಡ ಆಗ್ತಾರ ಅಥವಾ ತಂದೆ ಆಗ್ತಾರ, ಸಂಬಂಧಿ ಹೆಸರು ಏನಿದೆ ಅಲ್ಲಿ 2002ರ ಮತದಾರರ ಪಟ್ಟಿಯಲ್ಲಿ ಅದೇ ರೀತಿಯಾಗಿ ಸಂಬಂಧನ ಕೂಡ ನೀವು ಭರ್ತಿ ಮಾಡಬೇಕಾಗುತ್ತೆ. ಅದಾದ ನಂತರ 2002ರ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಒಂದು ಜಿಲ್ಲೆ ಯಾವುದಿತ್ತು ಆ ಒಂದು ಜಿಲ್ಲೆನ ಎಂಟ್ರಿ ಮಾಡಿ, ರಾಜ್ಯ ಎಂಟ್ರಿ ಮಾಡಿ, ರಾಜ್ಯನ ಭರ್ತಿ ಮಾಡಿದ ಮೇಲೆ ವಿಧಾನಸಭಾ ಕ್ಷೇತ್ರದ ಹೆಸರಿರುತ್ತೆ 2002ರ ಮತದಾರರ ಪಟ್ಟಿಯಲ್ಲಿ, ವಿಧಾನಸಭಾ ಕ್ಷೇತ್ರದ ಹೆಸರು ಕೂಡ ಎಂಟ್ರಿ ಮಾಡಿ, ಅದಾದ ನಂತರ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಇರುತ್ತೆ, ಸಂಖ್ಯೆಯನ್ನು ಎಂಟ್ರಿ ಮಾಡಿ, ಭಾಗ ಸಂಖ್ಯೆನ ಎಂಟ್ರಿ ಮಾಡಬೇಕಾಗುತ್ತೆ. ಭಾಗ ಸಂಖ್ಯೆ ಎಂಟ್ರಿ ಮಾಡಿದ ಮೇಲೆ ನಂತರ ಕ್ರಮ ಸಂಖ್ಯೆ ಇರುತ್ತೆ. 2002ರ ಮತದಾರರಲ್ಲಿ ನಿಮ್ಮ ಒಂದು ಕ್ರಮ ಸಂಖ್ಯೆ ಇರುತ್ತೆ, ಆ ಒಂದು ಕ್ರಮ ಸಂಖ್ಯೆನ ಎಂಟ್ರಿ ಮಾಡಬೇಕಾಗುತ್ತೆ. ಇದು ವೀಕ್ಷಕರೇ ಮೊದಲನೇ ಭಾಗದಲ್ಲಿ 2002ರ ಮತದಾರರ ಪಟ್ಟಿಯಲ್ಲಿ ಯಾರೆಲ್ಲ ಮಹಿಳೆಯರದು ಹೆಸರುಗಳು ಇದ್ದಾವೆ ಅಂಥವ್ರು ಮಾತ್ರ ಈ ಒಂದು ಫಸ್ಟ್ ಭಾಗನ ಫಿಲ್ ಮಾಡಬೇಕು. ಅದಾದ ನಂತರ ಡೈರೆಕ್ಟಾಗಿ ನೀವು ಇಲ್ಲಿ ಕೆಳಗೆ ಕೊಟ್ಟಿರತಕ್ಕಂಥ ಇತ್ತೀಚೆಗಿರುವಂಥ ಮಾಹಿತಿಗಳನ್ನು ಇಲ್ಲಿ ಭರ್ತಿ ಮಾಡೋದಾಗಿರುತ್ತೆ. ನಿಮ್ಮ ಒಂದು ಮಾಹಿತಿನೇ ಇತ್ತೀಚೆಗೆ ಇರುವಂಥ ಮಾಹಿತಿಗಳನ್ನು ಭರ್ತಿ ಮಾಡೋದಾಗಿರುತ್ತೆ. ಮೊದಲನೇದಾಗಿ ನಿಮ್ಮ ಒಂದು ಜನ್ಮ ದಿನಾಂಕನ ಇಲ್ಲಿ ಈ ಒಂದು ಬಾಕ್ಸಲ್ಲಿ ಫಿಲ್ ಮಾಡೋದಾಗಿರುತ್ತೆ. ಜನ್ಮ ದಿನಾಂಕನ ಫಿಲ್ ಮಾಡಿದ ಮೇಲೆ ನಂತರ ಆಧಾರ್ ಸಂಖ್ಯೆ ಎಂಟ್ರಿ ಮಾಡೋದಾಗಿರುತ್ತೆ. ಆಧಾರ್ ಸಂಖ್ಯೆ ನೀವು ಇಲ್ಲಿ ಐಚ್ಛಿಕ ಅಂತ ಕೊಟ್ಟಿದ್ದಾರೆ, ನೀವು ಭರ್ತಿ ಮಾಡಬಹುದು ಅಥವಾ ಹಾಗೆಯೂ ಕೂಡ ಬಿಡಬಹುದು. ಅದಾದ ನಂತರ ಮೊಬೈಲ್ ನಂಬರ್ನ ಭರ್ತಿ ಮಾಡಬೇಕು. ಮೊಬೈಲ್ ನಂಬರ್ ಭರ್ತಿ ಮಾಡಿದ ಮೇಲೆ ಇಲ್ಲಿ ತಂದೆಯ ಪೋಷಕರ ಹೆಸರು ಅಂತ ಇದೆ. ಇಲ್ಲಿ ತಂದೆಯ ಪೋಷಕರ ಹೆಸರು ಅಂತಂದರೆ ಯಾರು ಮಹಿಳೆಯರು ಈ ಒಂದು ಮತದಾರರ ಈ ಒಂದು ಫಾರ್ಮ್ನ
SR ಎನ್ಯುಮರೇಷನ್ ಫಾರ್ಮ್ ಭರ್ತಿ ಮಾಡ್ತಾ ಇದ್ದೀರಿ ಮತ್ತು ಯಾರ ಒಂದು ಹೆಸರ ಮೇಲೆ ಈ ಒಂದು ಫಾರ್ಮ್ನ ಪ್ರಿಂಟ್ ಆಗಿ ಬಂದಿದೆ ಅವರ ಒಂದು ತಂದೆಯವರ ಹೆಸರನ್ನ ಎಂಟ್ರಿ ಮಾಡೋದಾಗಿರುತ್ತೆ. ತಂದೆಯವರ ಹೆಸರನ್ನ ಇಲ್ಲಿ ಭರ್ತಿ ಮಾಡಿ, ತಂದೆಯವರ ಹೆಸರನ್ನ ಭರ್ತಿ ಮಾಡಿದ ಮೇಲೆ ಅವರ ಒಂದು ಮತದಾರರ ಗುರುತಿನ ಚೀಟಿ ಸಂಖ್ಯೆ ಏನಿರುತ್ತೆ ಲಭ್ಯವಿದ್ದಲ್ಲಿ ಇಲ್ಲಿ ಎಂಟ್ರಿ ಮಾಡ್ಬೋದು, ಇಲ್ಲಾಂದರೆ ಹಾಗೆ ಬಿಡಬಹುದು. ತಾಯಿ ಹೆಸರು ಕೂಡ ನೀವು ಭರ್ತಿ ಮಾಡಬೇಕಾಗುತ್ತೆ. ತಾಯಿಯವರ ಹೆಸರು ಭರ್ತಿ ಮಾಡಿದ ಮೇಲೆ ಅದಾದ ನಂತರ ತಾಯಿಯವರ ಗುರುತಿನ ಚೀಟಿ ಸಂಖ್ಯೆ ಇದ್ದರೆ ಲಭ್ಯವಿದ್ದಲ್ಲಿ ಮಾತ್ರ ಭರ್ತಿ ಮಾಡಿ, ಇಲ್ಲಾಂದರೆ ಹಾಗೆ ಬಿಡಿ. ಅದಾದ ನಂತರ ವೀಕ್ಷಕರೇ ಏನು 2002ರ ಲಿಸ್ಟಲ್ಲಿ ನಿಮ್ಮ ಒಂದು ಹೆಸರಿರುತ್ತೆ, ನಿಮ್ಮ ಒಂದು ಸಂಗಾತಿ ಹೆಸರು ಅಂತಂದರೆ ಯಾರೆಲ್ಲ ಮಹಿಳೆಯರು ಮದುವೆ ಆಗಿರುತ್ತೆ, ಮದುವೆ ಆದಂಥ ಮಹಿಳೆಯರು ತಮ್ಮ ಒಂದು ಸಂಗಾತಿಯ ಹೆಸರೇನಿರುತ್ತೆ ಸಂಗಾತಿಯ ಹೆಸರನ್ನ ಇಲ್ಲಿ ಭರ್ತಿ ಮಾಡಬೇಕಾಗುತ್ತೆ. ಸಂಗಾತಿಯ ಹೆಸರನ್ನ ಭರ್ತಿ ಮಾಡಿದ ಮೇಲೆ ಇಲ್ಲಿ ಸಂಗಾತಿಯ ಮತದಾರರ ಗುರುತಿನ ಚೀಟಿ ಸಂಖ್ಯೆ ಅಂತ ಇದೆ. ಸಂಗಾತಿಯ ಮತದಾರರ ಗುರುತಿನ ಚೀಟಿ ಸಂಖ್ಯೆ ಇದ್ದರೆ ನೀವು ಇಲ್ಲಿ ಫಿಲ್ ಮಾಡ್ಬೋದು ಅಥವಾ ಇಲ್ಲಾಂದರೆ ಹಾಗೆ ಬಿಡ್ಬೋದು. ಇದು 2002ರ ಮತದಾರರ ಪಟ್ಟಿಯಲ್ಲಿ ಹೆಸರಿರುವಂಥ ಮಹಿಳೆಯರು ಈ ರೀತಿಯಾಗಿ ಫಿಲ್ ಮಾಡಬೇಕಾಗುತ್ತೆ ವೀಕ್ಷಕರೇ. ಅದಾದ ನಂತರ ಕೆಳಗಡೆ ಒಂದು ಸಹಿ ಇರುತ್ತೆ, ನಿಮ್ಮ ಒಂದು ಸಹಿನ ಮಾಡಿಬಿಟ್ಟು ಈ ಒಂದು ಫಾರ್ಮ್ನ BLO ಅವರಿಗೆ ಸಬ್ಮಿಟ್ ಮಾಡಬೇಕಾಗುತ್ತೆ ವೀಕ್ಷಕರೇ. ಇನ್ನು ವೀಕ್ಷಕರೇ 2002ರ ಮತದಾರರ ಪಟ್ಟಿಯಲ್ಲಿ ಹೆಸರನ್ನ ಇರದೇ ಇರುವಂಥ ಮಹಿಳೆಯರು ಯಾವ ರೀತಿ ಈ ಒಂದು ಫಾರ್ಮ್ನ ಫಿಲ್ ಮಾಡಬೇಕು ಅಂತಂದರೆ, 2002ರ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಒಂದು ಹೆಸರು ಇಲ್ಲ ಅಂತಂದರೆ ಅಂತಹ ಮಹಿಳೆಯರು ನಿಮಗೆ ಕ್ಲಿಯರಾಗಿ ಮಾಹಿತಿನ ತಿಳಿಸ್ಕೊಡ್ತಿದ್ದೀನಿ. ಯಾವ ಒಂದು ಕಾಲಮ್ನ ಫಿಲ್ ಮಾಡಬೇಕು ಅಂತಂದರೆ ಈ 2ನೇ ಭಾಗನ ಫಿಲ್ ಮಾಡಬೇಕಾಗುತ್ತೆ ವೀಕ್ಷಕರೇ. 2ನೇ ಭಾಗನ ನೀವು ಕಡ್ಡಾಯವಾಗಿ ಫಿಲ್ ಮಾಡೋದಾಗಿರುತ್ತೆ. ವೀಕ್ಷಕರು ನೋಡ್ಕೊಳ್ಬೋದು ಇಲ್ಲಿ 2002ರ ಮತದಾರರ ಪಟ್ಟಿಯಲ್ಲಿ ಯಾರೆಲ್ಲ ಮಹಿಳೆಯರು ಹೆಸರು ಇಲ್ಲ ಅಂತಹ ಮಹಿಳೆಯರು ಇಲ್ಲಿ ಯಾವ ರೀತಿ ಹೆಸರನ್ನ ಯಾರ ಒಂದು ಡೀಟೇಲ್ಸ್ನ ಎಂಟ್ರಿ ಮಾಡಬೇಕು ಅಂತಂದರೆ ಭಾಳಷ್ಟು ಮಹಿಳೆಯರು ಇಲ್ಲಿ ಭಾಳಷ್ಟು ಒಂದು ಗೊಂದಲನ ಉಂಟಾಗ್ತಾ ಇರುವಂಥದ್ದು. ಯಾಕೆ ಅಂತಂದರೆ ಇವಾಗ 2002ರ ಮತದಾರರ ಪಟ್ಟಿಯಲ್ಲಿ ಅವರ ಒಂದು ಹೆಸರು ಇರೋದಿಲ್ಲ. ಇವಾಗ ಅವರು ಒಂದು ಮದುವೆಯಾಗಿ ಗಂಡನ ಮನೆಯಲ್ಲಿ ಬಂದಾಗ ಅಲ್ಲಿ ವೋಟರ್ ಲಿಸ್ಟಲ್ಲಿ ಹೆಸರನ್ನ ಸೇರಿಸಿರ್ತಾರೆ. ಇವಾಗ ಇಲ್ಲಿ ಯಾರ ಡೀಟೇಲ್ಸ್ನ ಎಂಟ್ರಿ ಮಾಡಬೇಕು ಅಂತಂದರೆ ನಿಮ್ಮ ಒಂದು ತಂದೆಯವರದು ಅಥವಾ ತಾಯಿ ಮತ್ತು ನಿಮ್ಮ ಅಜ್ಜ ಅಜ್ಜಿ ಈ 4 ಜನರಲ್ಲಿ ಯಾರ ಒಂದು ಡೀಟೇಲ್ಸ್ ಇರುತ್ತೆ 2002ರ ಮತದಾರರ ಪಟ್ಟಿಯಲ್ಲಿ ಅವರ ಒಂದು ಹೆಸರನ್ನ ಎಂಟ್ರಿ ಮಾಡೋದಾಗಿರುತ್ತೆ. ಅಂತಂದರೆ ವೀಕ್ಷಕರೇ ಮಹಿಳೆಯರು ನಿಮ್ಮ ಒಂದು ತಂದೆಯವರ ಡೀಟೇಲ್ಸ್ನ ಇಲ್ಲಿ ಎಂಟ್ರಿ ಮಾಡೋದಾಗಿರುತ್ತೆ. 2002ರಲ್ಲಿ ಏನು ಅವರು ಮತದಾರರ ಪಟ್ಟಿಯಲ್ಲಿ ಹೆಸರಿರುತ್ತೆ ನಿಮ್ಮ ತಂದೆಯವರ ಡೀಟೇಲ್ಸ್ ಎಂಟ್ರಿ ಮಾಡೋದಾಗಿರುತ್ತೆ. ಅವರ ಒಂದು ಹೆಸರನ್ನ ಭರ್ತಿ ಮಾಡಬೇಕು ಮೊದಲನೇದಾಗಿ. ಅದಾದ ನಂತರ ನಿಮ್ಮ ಒಂದು ತಂದೆಯವರ ಗುರುತಿನ ಚೀಟಿ ಸಂಖ್ಯೆ 2002ರ ಲಿಸ್ಟಲ್ಲಿ ಅವರ ಒಂದು ಹೆಸರು ಇತ್ತು ಅಂತಂದರೆ ಅಂಥವರು ಅವರ ಒಂದು ಗುರುತಿನ ಚೀಟಿ ಸಂಖ್ಯೆಯೂ ಕೂಡ ಇರುತ್ತೆ. ಆ ಒಂದು ಗುರುತಿನ ಚೀಟಿ ಸಂಖ್ಯೆ ಕೂಡ ಇಲ್ಲಿ ಭರ್ತಿ ಮಾಡಬೇಕು. ಅದಾದ ನಂತರ ಸಂಬಂಧಿ ಹೆಸರು ಅಂತ ಇದೆ, ಇಲ್ಲಿ ಯಾರ ಹೆಸರನ್ನ ಭರ್ತಿ ಮಾಡಬೇಕು ಅಂತಂದರೆ ನಿಮ್ಮ ಒಂದು ತಂದೆಯವರ ತಂದೆ ಹೆಸರನ್ನ ಭರ್ತಿ ಮಾಡಬೇಕಾಗುತ್ತೆ. 2002ರ ಲಿಸ್ಟಲ್ಲಿ ಅವರ ಒಂದು ತಂದೆ ಹೆಸರೇ ಇರುವಂಥದ್ದು. ಹೀಗಾಗಿ ಸಂಬಂಧಿ ಹೆಸರಲ್ಲಿ ಅವರ ಒಂದು ತಂದೆ ಹೆಸರನ್ನ ಎಂಟ್ರಿ ಮಾಡಬೇಕಾಗುತ್ತೆ. ಮತ್ತು ಇಲ್ಲಿ ಸಂಬಂಧದಲ್ಲಿ ತಂದೆ ಅಂತ ಎಂಟ್ರಿ ಮಾಡಬೇಕಾಗುತ್ತೆ. ಅದಾದ ನಂತರ ಜಿಲ್ಲೆ ಯಾವ ಒಂದು ಜಿಲ್ಲೆನ ಎಂಟ್ರಿ ಮಾಡಬೇಕು ಅಂತಂದರೆ ನಿಮ್ಮ ಒಂದು ತಂದೆಯವರು 2002ರ ಮತದಾರರ ಪಟ್ಟಿಯಲ್ಲಿ ಯಾವ ಒಂದು ಜಿಲ್ಲೆಯಿಂದ 2002ರ ಮತದಾರರ ಪಟ್ಟಿಯಲ್ಲಿ ಯಾವ ಜಿಲ್ಲೆ ಇದೆ ಆ ಒಂದು ಜಿಲ್ಲೆನೇ ಎಂಟ್ರಿ ಮಾಡಬೇಕಾಗುತ್ತೆ. ಅದಾದ ನಂತರ ರಾಜ್ಯನ ಭರ್ತಿ ಮಾಡಿ ವಿಧಾನಸಭಾ ಕ್ಷೇತ್ರದ ಹೆಸರೇನಿರುತ್ತೆ 2002ರ ಮತದಾರರ ಪಟ್ಟಿಯಲ್ಲಿ ಯಾವ ಒಂದು ವಿಧಾನಸಭಾ ಕ್ಷೇತ್ರದಿಂದ ಅವರೊಂದು ಮತನ ಹಾಕಿದ್ದಾರೆ ಆ ಒಂದು ವಿಧಾನಸಭಾ ಕ್ಷೇತ್ರದ ಹೆಸರೇ ಇಲ್ಲಿ ಎಂಟ್ರಿ ಮಾಡಬೇಕಾಗಿರುತ್ತೆ. ಅದಾದ ನಂತರ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಎಂಟ್ರಿ ಮಾಡಬೇಕು. ಅದಾದ ನಂತರ ಭಾಗ ಸಂಖ್ಯೆ ಮತ್ತು ಕ್ರಮ ಸಂಖ್ಯೆ. ಈ ರೀತಿಯಾಗಿ ವೀಕ್ಷಕರೇ 2002ರ ಲಿಸ್ಟಲ್ಲಿ ನಿಮ್ಮ ಒಂದು ಹೆಸರಿಲ್ಲ ಅಂತಂದರೆ ನಿಮ್ಮ ಒಂದು ತಂದೆಯವರ ಡೀಟೇಲ್ಸ್ನ ಇಲ್ಲಿ 2ನೇ ಬಾಕ್ಸಲ್ಲಿ 2ನೇ ಭಾಗದಲ್ಲಿ ನೀವು ಫಿಲ್ ಮಾಡೋದಾಗಿರುತ್ತೆ. ಇನ್ನು ವೀಕ್ಷಕರೇ ಕೆಳಗೆ ಇತ್ತೀಚೆಗೆ ಇರತಕ್ಕಂಥ ನಿಮ್ಮ ಒಂದು ಡೀಟೇಲ್ಸ್ನ ಎಂಟ್ರಿ ಮಾಡಬೇಕು. ಜನ್ಮ ದಿನಾಂಕ, ಅದಾದ ನಂತರ ಆಧಾರ್ ಸಂಖ್ಯೆ, ಅದಾದ ನಂತರ ಮೊಬೈಲ್ ನಂಬರು, ಅದಾದ ನಂತರ ನಿಮ್ಮ ಒಂದು ತಂದೆಯ ಹೆಸರನ್ನ ಎಂಟ್ರಿ ಮಾಡಬೇಕು. ಅದಾದ ನಂತರ ಅವರ ಒಂದು ಗುರುತಿನ ಚೀಟಿ ಸಂಖ್ಯೆ ಇದ್ದರೆ ಎಂಟ್ರಿ ಮಾಡ್ಬೋದು, ಇಲ್ಲಾಂದರೆ ಹಾಗೆ ಬಿಡ್ಬೋದು. ಅದೇ ರೀತಿಯಾಗಿ ತಾಯಿ ಹೆಸರು, ತಾಯಿಯ ಗುರುತಿನ ಚೀಟಿ ಸಂಖ್ಯೆ, ಅದಾದ ನಂತರ ಸಂಗಾತಿ ಹೆಸರು. ಇಲ್ಲಿ ನಿಮ್ಮದು ಮದುವೆ ಆಗಿದ್ದರೆ ಅಂತಹ ಮಹಿಳೆಯರು ನಿಮ್ಮ ಒಂದು ಸಂಗಾತಿಯ ಹೆಸರನ್ನ ಎಂಟ್ರಿ ಮಾಡಬೇಕು. ಅಂತಂದರೆ ನಿಮ್ಮ ಒಂದು ಪತಿಯ ಹೆಸರನ್ನ ಎಂಟ್ರಿ ಮಾಡಿ ಅದಾದ ನಂತರ ನಿಮ್ಮ ಒಂದು ಪತಿಯ ವೋಟರ್ ಐ ಡಿ ಕಾರ್ಡ್ ನಂಬರ್ ಏನಿರುತ್ತೆ ಆ ಒಂದು ವೋಟರ್ ಐ ಡಿ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿ ಇಲ್ಲಿ ಕೆಳಗಡೆ ಒಂದು ನಿಮ್ಮದು ಸಹಿ ಇರುತ್ತೆ, ಸಹಿ ಮಾಡಬೇಕಾಗುತ್ತೆ. ಈ ರೀತಿಯಾಗಿ 2002ರ ಲಿಸ್ಟಲ್ಲಿ ಇಲ್ಲದೇ ಇರುವಂಥ ಮಹಿಳೆಯರು ಈ ರೀತಿಯಾಗಿ ಫಿಲ್ ಮಾಡ್ಬೋದು ವೀಕ್ಷಕರೇ. ಇನ್ನು ವೀಕ್ಷಕರೇ ಇನ್ನು ಕೆಲವೊಂದಿಷ್ಟು ಜನರು
ಕಮೆಂಟ್ಗಳನ್ನು ಮಾಡಿದರು. ನಮ್ಮದು 2002ರ ಲಿಸ್ಟಲ್ಲಿ ನಮ್ಮವರು ತಂದೆಯವರದು ಹೆಸರಿಲ್ಲ ಮತ್ತು ನಮ್ಮ ತಾತ ಅಜ್ಜಿಯವರ ಹೆಸರು ಕೂಡ 2002ರ ಲಿಸ್ಟಲ್ಲಿ ಇಲ್ಲ ಅಂತಂದರೆ ಅಂಥವ್ರು ಯಾವ ರೀತಿ ಫಿಲ್ ಮಾಡಬೇಕು ಅಂತಂದರೆ, ಈ ಒಂದು ಮೊದಲನೇ ಭಾಗ ಮತ್ತು 2ನೇ ಭಾಗ ಯಾವುದೂ ಕೂಡ ಫಿಲ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮದು ಯಾರ್ದು ಕೂಡ 2002ರ ಲಿಸ್ಟಲ್ಲಿ ಹೆಸರು ಇಲ್ಲ ಅಂತಂದರೆ ಅಂಥವರು ನಿಮ್ಮ ಒಂದು ಜನ್ಮ ದಿನಾಂಕ, ಆಧಾರ್ ಸಂಖ್ಯೆ, ಮೊಬೈಲ್ ಸಂಖ್ಯೆ ಮತ್ತು ತಂದೆಯವರ ಹೆಸರು ಮತ್ತು ತಾಯಿಯವರ ಹೆಸರು ಮತ್ತು ಮದುವೆ ಆಗಿದ್ದರೆ ಸಂಗಾತಿಯವರ ಹೆಸರು ಎಂಟ್ರಿ ಮಾಡಿ ಭರ್ತಿ ಮಾಡಿ ಈ ಒಂದು ಮತದಾರರ ಸಹಿ ಏನಿದೆ ಮತದಾರರ ಸಹಿನ ಮಾಡಿಬಿಟ್ಟು ನೀವು BLO ಅವರಿಗೆ ಸಬ್ಮಿಟ್ ಮಾಡೋದಾಗಿರುತ್ತೆ. ಈ ರೀತಿಯಾಗಿ ಫಿಲ್ ಮಾಡಿದಂಥವರಿಗೆ ಮತ್ತು ವಿಶೇಷವಾಗಿ ಪರಿಷ್ಕರಣೆ ಮಾಡ್ತಾರೆ ಅಂತೆ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಮಾಡ್ತಾರೆ ಅಂತೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ. ಇನ್ನೂ ಕೂಡ ಅದರ ಬಗ್ಗೆ ಸ್ಪಷ್ಟವಾದ ಮಾಹಿತಿನ ಸಿಕ್ಕಿಲ್ಲ. ಹೀಗಾಗಿ ಬೇಕಾದ್ರೆ ಈ ರೀತಿಯಾಗಿ ನೀವು 2002ರ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಒಂದು ಹೆಸರು ಇಲ್ಲ ಅಂತಂದರೆ ಮತ್ತು ನಿಮ್ಮ ಒಂದು ತಂದೆ ತಾಯಿ ಮತ್ತು ಅಜ್ಜ ಅಜ್ಜಿ ಯಾರ್ದು ಕೂಡ 2002ರ ಮತದಾರರ ಪಟ್ಟಿಯಲ್ಲಿ ಹೆಸರಿಲ್ಲ ಅಂತಂದರೆ ನೀವು ಕೆಳಗೆ ಕೊಟ್ಟಿರ್ತಕ್ಕಂಥ ಡೀಟೇಲ್ಸ್ ಮಾತ್ರ ಫಿಲ್ ಮಾಡಬೇಕು. ಈ ಒಂದು 2 ಭಾಗಗಳನ್ನು ಹಾಗೆ ಬಿಟ್ಟು ಫಿಲ್ ಮಾಡಬೇಕು ಅಂತ ಮಾಹಿತಿನ ತಿಳಿಸಿರುವಂಥದ್ದು. ಈ ರೀತಿಯಾಗಿ ಸುಲಭವಾಗಿ ನೀವು SR ಎನ್ಯುಮರೇಷನ್ ಫಾರ್ಮ ತಪ್ಪಿಲ್ಲದೆ ತುಂಬಬಹುದು ವೀಕ್ಷಕರೇ. ಇಷ್ಟು SR ಎನ್ಯುಮರೇಷನ್ ಫಾರ್ಮ ಯಾವ ರೀತಿ ತುಂಬೋದು ಅಂತ ಕ್ಲಿಯರಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿನ ಎಲ್ಲ ಕಡೆನೂ ಶೇರ್ ಮಾಡಿ ಅಂತ ಹೇಳ್ತಾ, ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.